ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಭೂಮಿ ಅರಿಶಿಣದಲ್ಲಿ ಗಣಪತಿನ ಮಾಡಿ ಇಟ್ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ, ಬನ್ನಿ ಅತ್ತೆ ಮಾಡಿ ಪೂಜೆನ ಅಂತ ಸಂಗೀತನ ಕರೆತಿರ್ಬೇಕಾದ್ರೆ, ನನಗೆ ಪೂಜೆ ಮಾಡೋ ಮನಸ್ಸಿಲ್ಲ, ಇಷ್ಟು ವರ್ಷದಿಂದ ನಾವು ಭಕ್ತಿಯಿಂದ ಪೂಜೆ ಮಾಡಿದೀವಲ್ಲ, ಈ ವಿಘ್ನ ವಿನಾಯಕ ಇನ್ಮೇಲಾದ್ರೂ ನಮಗೆ ಒಳ್ಳೇದು ಮಾಡ್ತಾನೋ ಇಲ್ವೋ ನೋಡೋಣ, ನಾನು ಇವಾಗ ಪೂಜೆ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಂಗೀತ ಮತ್ತೆ ಹೇಳ್ತಾ ಇರ್ತಾಳೆ, ಆ ರಾಣ ಎಂತ ಕ್ರಿಮಿನಲ್ಲು, ಅವನನ್ನ ನನ್ನ ಮಗ ಅರೆಸ್ಟ್ ಮಾಡಬೇಕು, ಅವನು ಜೈಲಿ ಪಾಲಾಗಬೇಕು, ಆವಾಗಲೇ ನಾನು ಗಣಪತಿ ಪೂಜೆನ ಅದ್ದೂರಿಯಾಗಿ ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅಜ್ಜಿನೂ ಸಹ ಕೋಪ ಮಾಡಿಕೊಂಡು, ಹೌದು ಆ ರಾಣ ನನ್ನ ಅಳಿಯನ ಅರೆಸ್ಟ್ ಮಾಡಿದ್ದಾನೆ, ಅವನು ಜೈಲ್ ಪಾಲ್ ಸೇರಬೇಕು, ಅಲ್ಲಿವರೆಗೂ ನಾನು ಗಣಪತಿ ಪೂಜೆನ ಮಾಡೋಕೆ ಬಿಡಲ್ಲ ಅಂತ ಅಜ್ಜಿನೂ ಸಹ ಶಪಥ ಮಾಡ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕಾಗಿ ಅಜ್ಜಿ ಮುಖನ ನೋಡ್ತಾ ಇರ್ತಾರೆ. ಆ ರೀತಿ ಹೇಳಿ ಅಜ್ಜಿ ಕೋಪ ಮಾಡ್ಕೊಂಡು ಹೊರಟೋಗ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ದೇವರಿಗೆ ಕೈ ಮುಗಿದಲೇ ಹೋಗ್ತಾ ಇರ್ತಾರೆ. ಆವಾಗ ಭೂಮಿಯೊಬ್ಬಳು ಕೂತ್ಕೊಂಡು ದೇವರಿಗೆ ಭಕ್ತಿಯಿಂದ ಬೇಡ್ತಾ ಇರ್ತಾಳೆ, ಅಪ್ಪ ನಿನಗೆ ನಾನು ಪರೀಕ್ಷೆನ ತಂದು ಓಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಮನೆಯವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸಾಹೇಬ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಆ ರಾಣನ ಅರೆಸ್ಟ್ ಮಾಡ್ಕೊಂಡು ಬರೋ ಹಾಗೆ ಮಾಡು ತಂದೆ ಅಂತ ಭಕ್ತಿಯಿಂದ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಒಂದು ಕಡೆ ರಾಣ ನಾವು ಗೆದ್ದಿದ್ದೀವಿ ಅಂತ ಬೀಗ್ಕೊಂಡು ತುಂಬ ಖುಷಿಯಿಂದ ಡ್ರಿಂಕ್ಸ್ ಮಾಡಿಕೊಂಡು ಸಾಕ್ಷಿ ಹತ್ರ ಹೇಳ್ತಾ ಇರ್ತಾನೆ. ಅಜಿತ್ ಮನೆಗೆ ಹೋಗಿ ನನಗೆ ಫೋನ್ ಮಾಡಿ ಏನು ಬೈದ್ಬಿಡ್ತಾನೆ, ಅಬ್ಬರಿಸ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ಹೋಗಿ ನೋಡಿದರೆ ಅವರ ಅಪ್ಪನ್ನ ಕಣ್ಣೀರು ಒರೆಸ್ಕೊಂಡು ಅಳ್ತಾ ಅವನು ಕೂತಿದ್ದಾನೆ ಅಂತ ಹೇಳ್ಕೊಂಡು ಅಪ್ಪ ಮಗಳು ಇಬ್ಬರು ನಗಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಾಕ್ಷಿನೂ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ, ನೋಡಿ ಡ್ಯಾಡ್, ಮಂಡ್ಯ ಜಿಲ್ಲೆಯಲ್ಲಿ ಈ ಕಡೆ ರಾಮ್ ಮೆರವಣಿಗೆ ಮಾಡ್ಕೊಂಡು ಹೋದ್ನಲ್ಲ ಚಡ್ಡಿ ಹಾಕ್ಕೊಂಡು, ಅದನ್ನು ನೋಡಿ ಅವ್ರ ಹೆಣ್ಮಕ್ಳು ಬಾಯ್ ಬಡ್ಕೋತಿರ್ತಾರೆ ಅಲ್ವಾ ಅಂತ ಅವಳು ಸಹ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಮತ್ತೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಅವ್ರ ಮನೆ ಹೆಣ್ಮಕ್ಳೆಲ್ಲ ಅಳ್ತಾ ಇರ್ತಾರಲ್ಲ, ಕಣ್ಣೀರನ್ನ ಒರೆಸ್ತಾ ಇರ್ತಾನೆ, ಇವಾಗ ಖರ್ಚು ಒಣಗ್ತಾ ಇರ್ಬೋದು ಅಲ್ವಾ ಡ್ಯಾಡ್ ಅಂತ ಅನ್ಬೇಕಾದ್ರೆ, ಹೌದು ಬೇಬಿ, ಹಾಗೆ ಅವ್ರ ಮನೇಲಿ ಇನ್ನೂ ಏನೋ ಡ್ರಾಮಾ ನಡೀತಿದೆ, ಮೆಲೋಡಿ ಡ್ರಾಮಾ ಅಂತ ನೋಡೋಕ್ಕೆ ದೇವಿಯನಿಗೂ ಅಥವಾ ಅಶ್ವಿನಿಗೆ ಕಾಲ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ, ಗುಡ್ ಐಡಿಯಾ ಡ್ಯಾಡ್, ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಇಡೇ ರಾಣ ದೇವಿಯನಿಗೆ ಕಾಲ್ ಮಾಡಿದಾಗ ದೇವಿಯನಿ ಹಾಗೆ ನೋಡಿ ರಾಣನ ಫೋನ್ನ ಸೈಲೆಂಟ್ ಮಾಡ್ತಿರ್ತಾಳೆ. ಅವಳು ಮಾಡೋದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಕಡೆ ಭೂಮಿ ನೋಡ್ತಾ ಇರ್ತಾಳೆ. ಹಾಗೆ ಇದೇನಿದು ದೇವಿಯನಿಗೆ ಕಟ್ ಮಾಡಿಲ್ಲಲ್ಲ ಅಂತ ರಾಣ ಮತ್ತೆ ಪುನಃ ಅಶ್ವಿನಿಗೆ ಮಾಡ್ತೀನಿ ಅಂತ ಮಾಡ್ತಿರ್ಬೇಕಾದ್ರೆ, ಅಶ್ವಿನಿ ಸಹ ದೇವಿಯನ ಕಡೆ ಕಣ್ಸನ್ನೆ ಮಾಡ್ತಿರ್ಬೇಕಾದ್ರೆ ಹೋಗಿ ಮಾತಾಡು ಅಂತ ಇವಳು ಸಹ ಕಣ್ಣಲ್ಲೇ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲನೂ ಸಹ ಈ ಕಡೆ ಭೂಮಿ ಇಬ್ಬರನ್ನು ಅಬ್ಸರ್ವ್ ಮಾಡಿ ಹಾಗೆ ನೋಡ್ತಾ ಇರ್ತಾಳೆ. ಅವಾಗ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ, ಇದೊಳ್ಳೆ ಸರಿ ಆಯ್ತಲ್ಲ, ವಾಶ್ರೂಮ್ಗಾದ್ರೂ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಮನಸ್ವಿನಿ ಬೇಗ ಮೇಲ್ಗಡೆ ಬಂದುಬಿಟ್ಟು ವಾಶ್ರೂಮ್ಗೆ ಅಂತ ಹೇಳ್ಬಿಟ್ಟು ಡೋರ್ ಲಾಕ್ ಮಾಡಿಕೊಂಡು ರಾಣನಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಯಾಕೆ ಅಶ್ವಿನಿ ಫೋನ್ ಕಟ್ ಮಾಡ್ತಿದ್ದೀಯಾ ಅಂತ ರಾಣ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಆ ಭೂಮಿ ಹಾಲಲ್ಲಿ ನಮ್ಮನ್ನೆಲ್ಲ ಕೂಡಾಕಿದ್ಲು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಎಲ್ಲಿ ಅಂತ ರಾಣ ಕೇಳ್ತಿರ್ಬೇಕಾದ್ರೆ, ಅಜಿತ್ ನಿಮ್ಮನ್ನ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡೋಕ್ಕೆ ನಿಮ್ಮ ಮನೆ ಹತ್ರ ಕಡೆ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಶಾಕಾಗಿ ರಾಣ ಹಾಗೆ ನಿಂತ್ಕೊಬಿಡ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಈಡಿಯಟ್ ಇವಾಗ ಹೇಳ್ತಿದ್ಯಾ ಅಂತ ಅಂದಾಗ, ನನಗೆ ಫೋನಲ್ಲಿ ಮಾತಾಡೋಕ್ಕೆ ಬಿಡಲಿಲ್ಲ, ಬೇಗ ಆದಷ್ಟು ಬೇಗ ಇಬ್ಬರು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಬೈದು ಫೋನ್ ಇಟ್ಬಿಟ್ಟು, ನೋಡು ಬೇಬಿ, ಈ ಕಡೆ ಅಜಿತ್ ಬರ್ತಾ ಇದ್ದಾನೆ ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳಿದಾಗ ಈ ಕಡೆ ಸಾಕ್ಷಿಗೂ ತುಂಬ ಶಾಕ್ ಆಗ್ತಿರುತ್ತೆ. ವಾಟ್ ಡ್ಯಾಡ್, ಏನಂತ ಹೇಳ್ತಾ ಇದ್ದೀರಾ, ನೀವು ನೋಡಿದರೆ ವೀಡಿಯೋನೇ ಇಟ್ಕೊಂಡು ಅವ್ರ ಅಪ್ಪನ ಆಟಾಡಿಸ್ಬೋದು, ಅವ್ರ ಅಪ್ಪ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅಜಿತ್ ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಖಂಡಿತ ಬರಲ್ಲ ಅಂತ ಏನೇನೋ ಹೇಳ್ತಾ ಇದ್ದರೆ, ಈಗ ನೋಡಿದರೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಅಂದಾಗ, ಹೌದು ನಾನು ಹಂಗೆ ಅಂದ್ಕೊಂಡಿದ್ದೆ, ಆದರೆ ಇವಾಗ ಅವನ್ನ ಎದುರಾಕೊಳ್ಳೋಕ್ಕಾಗಲ್ಲ, ಅವನು ಅವ್ರ ಅಪ್ಪನಿಗಾದ ಅವಮಾನಕ್ಕೆ ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಬರ್ತಾ ಇದ್ದೇನೆ, ಆದಷ್ಟು ಬೇಗ ನಾವು ಎಸ್ಕೇಪ್ ಆಗಲೇಬೇಕು, ಇವಾಗ ಇದನ್ನೆಲ್ಲ ಅನಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಾ ಎಸ್ಕೇಪ್ ಆಗೋಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ತುಂಬ ಟೆನ್ಷನ್ ಮಾಡ್ಕೊಂಡು, ನೋಡು ಬೇಬಿ, ನಿನ್ನ ಬಿಲಾಂಗ್ಸ್ಗಳನ್ನೆಲ್ಲ ತೊಗೊಂಡು ಹಿಂದೆ ಬಾಗಿಲಿಂದ ಬಾ, ನಾನು ಮುಂದೆ ಬಾಗಿಲಿಂದ ಕಾರನ್ನ ತರಿಸ್ತೀನಿ, ಬೇಗ ಎಸ್ಕೇಪ್ ಆಗೋಣ, ಬೇಗ ಕ್ವಿಕ್ ಹೋಗು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಜಿತ್ ಸಹ ಈ ಕಡೆ ಪೊಲೀಸ್ನೆಲ್ಲ ಕರ್ಕೊಂಡು ಸಹ ಬಂದೇ ಬಿಡ್ತಾನೆ. ಇನ್ನೇನು ಗೌಡ್ರನ್ನ ಕರೆದ್ಬಿಟ್ಟು ಬೇಗ ಫ್ಲೈಟ್ ಅರೇಂಜ್ ಮಾಡಿ ಬೇಗ ಹೋಗಿ ಕಾರ್ ತೆಗೀರಿ ಅಂತ ಕಳಿಸ್ತಿರ್ಬೇಕಾದ್ರೆ, ಈ ಕಡೆ ಅಜಿತ್ ಗೌಡ್ರನ್ನ ಇಟ್ಕೊಂಡು ಮೇಲೆ ಬಂದೇ ಬಿಡ್ತಾನೆ. ಈ ಕಡೆ ಸಾಕ್ಷಿನ ಹಿಂದಗಡೆ ಡೋರಿಂದ ಬಾಡಿಗಾರ್ಡ್ ಹೇಗೋ ಮಾಡಿ ಕಳಿಸ್ಬಿಡ್ತಾರೆ. ಅಷ್ಟೊತ್ತಿಗೆ ಅಜಿತ್ ಬಂದೇ ಬಿಡ್ತಾನೆ. ಇನ್ನೇನು ರಾಣನೂ ಸಹ ಹೊರಗಡೆ ಹೋಗ್ತಿರ್ಬೇಕು, ಅಷ್ಟೊತ್ತಿಗೆ ಅಜಿತ್ನ ನೋಡಿ ಶಾಕಾಗಿ ನಿಂತ್ಕೊಬಿಡ್ತಾನೆ. ಆಗ ಮತ್ತೆ ಹೇಳ್ತಾ ಇರ್ತಾನೆ, ಕಾನ್ಸ್ಟೇಬಲ್ ಎಲ್ಲೇ ಇದ್ರೂ ಸಹ ಸಾಕ್ಷಿನ ಹುಡ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ. ಹಾಗೆ ಅಜಿತ್ ಹೇಳ್ತಾ ಇರ್ತಾನೆ, ಏನು ನಿನ್ನ ಹೆದರಿಕೆಗೆ ನಾನು ಎದುರುಕೊಂಡು ನನ್ನ ಕೆಲಸನ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕಾಗಿ ರಾಣ ಅಜಿತ್ನ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನೀನು ಕೊಡೋ ಎಂಟ್ಲಿ ಕಾಸಿಗೆ ಆಸೆಪಟ್ಟು ಹಾಗೆ ನಿನ್ನ ಮಾತಿಗೆ ಹೆದರಿಕೊಂಡು ಬಿಕಾರಿಗಳ ಥರ ಕೆಲವರು ಡ್ಯೂಟಿ ಮಾಡ್ತಾ ಇದ್ದಾರೆ, ಆ ಜಾತಿಗೆ ಸೇರಿದವನಲ್ಲ ನಾನು. ಆದರೆ ನಾನು ಅದಕ್ಕೆಲ್ಲ ಹೆದರ್ಕೊಳ್ಳಲ್ಲ, ಯಾಕೆಂದರೆ ಈ ಕಾಕಿ ಹಾಕಿದ್ದು ನಾನು ಪಬ್ಲಿಕ್ನ ಕಾಪಾಡಬೇಕು ಅಂತ, ಅವರೇ ನನ್ನನ್ನು ಫ್ಯಾಮಿಲಿ, ಅವರು ನನ್ನ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಂಥದ್ರಲ್ಲಿ ನನ್ನ ಫ್ಯಾಮಿಲಿನ ನೀನು ಟಚ್ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಒಳಗೆ ತುಂಬ ನಡುಕ ಬರ್ತಾ ಇರುತ್ತೆ. ಹಾಗೆ ತುಂಬ ಟೆನ್ಷನ್ ಮಾಡ್ಕೊಂಡು ರಾಣ ಹೇಳ್ತಾ ಇರ್ತಾನೆ, ನೋಡು ಅಜಿತ್, ನನ್ನ ಹತ್ರ ನೀನು ಬರಬೇಡ ಆಯಿತಾ, ನಾನು ಟೆನ್ಷನ್ ವೋಲ್ಟೇಜ್ ಇದ್ದ ರೀತಿ ಆಯಿತಾ, ನೀನೇನಾದರೂ ನನ್ನ ವಿಷಯಕ್ಕೆ ಬಂತು ಅಂತ ಅಂದರೆ ಇಡೀ ಫ್ಯಾಮಿಲಿನೇ ಸಹ ನರಕ ಅನುಭವಿಸ್ಬೇಕು, ಆ ರೀತಿ ನಾನು ನಿಮಗೆ ಅವಮಾನ ಮಾಡ್ತೀನಿ ಅಂತ ವಾರ್ನ್ ಮಾಡ್ತಾ ಇರ್ತಾನೆ.
ಹಾಗೆ ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ, ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಏನಂತೆ, ನಿನ್ನಂಥ ಟೆನ್ಷನ್ಗೆ ಐಪಟ್ಟು ಟೆನ್ಷನ್ ಕೊಡೋದೇ ಕಣೋ ಈ ಅಜಿತ್ ರಾಮರಾಯಣ್ ಕೆಲಸ ಅಂತ ಇವನು ಸಹ ವಾರ್ನ್ ಮಾಡಿ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಏನು ನಿನ್ನ ಬಗ್ಗೆ ನಾನು ತಿಳ್ಕೊಂಡು ಬರಬೇಕಾ, ನೀನೇನು ನಿನ್ನನ್ನು ಹುತಾತ್ಮ ಅಂತ ಅಂದ್ಕೊಂಡಿದ್ಯೋ ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅಂದ್ಕೊಂಡಿದ್ಯೋ, ಹೈಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ನಿನ್ನ ಬಗ್ಗೆ ಏನಾದರೂ ಬುಕ್ಸಲ್ಲಿ ಏನಾದರೂ ಇದೆಯಾ, ಅದನ್ನ ಓದ್ಕೊಂಡು ನಾನು ನಿನ್ನ ಮುಂದೆ ಬಂದು ಮಾತಾಡಬೇಕಿತ್ತ ಅಂತ ಹೇಳ್ತಿರ್ಬೇಕಾದ್ರೆ ರಾಣ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಮಾಡೋದೆಲ್ಲ ದಂಗೆ ಕೆಲಸ, ನನಗೆ ಬುದ್ಧಿ ಹೇಳ್ತಿದೀಯಾ, ನಿನ್ನ ತಂದೆ ತಾಯಿ ಯಾರು, ನಿನ್ನ ಬ್ಯಾಕ್ಗ್ರೌಂಡ್ ಏನು, ನೀನು ಹೈಸ್ಕೂಲಲ್ಲೇ ಚಾಕು ಚೂರಿ ಹಿಡಿದು ಪಿಕ್ ಪಾಕೆಟ್ ಮಾಡಿದ್ದು, ಹಾಗೆ ಈ ದಂಗೆಗೆ ಮುಂದೆ ಬರೋಕ್ಕೆ ಯಾರನ್ನ ಪುಡಿ ಪೋಖ್ರುಗಳನ್ನೆಲ್ಲ ಕೈ ಹಿಡಿದು ಕಾಲು ಹಿಡಿದು ನೀನು ಮುಂದೆ ಬಂದಿದೆಯಾ, ಎಷ್ಟು ಪೊಲಿಟಿಷಿಯನ್ ಕೈವಾಡ ಎಲ್ಲ ನಿನಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಹಾಗೆ ರೋಣನ ಹೆಸರನ್ನ ನೀನು ರಾಣ ಅಂತ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರೋದು ನನಗೆ ಗೊತ್ತು ಅಂತ ಅಂದಾಗ ಇವನು ತುಂಬ ಶಾಕ್ ಆಗಿ ಅಜಿತ್ ನಾನು ನೋಡ್ತಾ ಇರ್ತಾನೆ. ನೀನು ಮತ್ತು ನಿನ್ನ ಈ ದೋಣ ಸಾಮ್ರಾಜ್ಯನ ಕಟ್ಟಕ್ಕೆ ಯಾವ ಥರ ಎಲ್ಲ ಮಾಡಿದೀಯಾ ಅಂತ ಎಲ್ಲ ಹಿಸ್ಟ್ರಿನ ನಾನು ಕಲೆಕ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ನಾನು ಸಾಕ್ಷಿ ಸಮೇತ ನಿನ್ನ ಹತ್ರ ಬಂದು ನಿಂತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ಶಾಕ್ ಆಗಿ ಹಾಗೆ ಅಜಿತ್ ಮುಖ ನಾನು ನೋಡ್ತಾ ಇರ್ತಾನೆ. ಈ ಸಲ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅರೆಸ್ಟ್ ವಾರೆಂಟ್ ಸಮೇತ ನಾನು ಬಂದಿದ್ದೀನಿ ಅಂತ ಅರೆಸ್ಟ್ ವಾರೆಂಟ್ ತೋರಿಸ್ತಿರ್ಬೇಕಾದ್ರೆ ಶಾಕ್ ಆಗಿ ರಾಣ ನಿಂತ್ಕೊಬಿಡ್ತಾನೆ. ಈ ಇಡೀ ಸ್ಟೇಟಲ್ಲ, ಈಸ್ಟು ನಾರ್ತು ವೆಸ್ಟ್ ಸೌತು ಎಲ್ಲ ಕಡೆಯಿಂದಲೂ ಸಹ ನೀನು ಮಾಡಿರೋ ದಂಗೆಗಳನ್ನು ನಾನು ಎತ್ತಿಡಿದು ನಿನ್ನ ಪ್ರಕಾರ ಯಾರ್ಯಾರು ಬಂದಿದ್ರು, ಹಾಗೆ ನೀನು ಯಾರ್ಯಾರಿಗೆ ಏನೇನು ಅನ್ಯಾಯ ಮಾಡಿದೆ ಎಲ್ಲರೂ ಸಹ ದಾಖಲೆಗಳನ್ನು ನಾನು ತಯಾರು ಮಾಡಿಕೊಂಡು ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನಿನ್ನ ಮೇಲೆ 119 ಕೇಸ್ಗಳು ಫಿಲ್ ಆಗಿದ್ದಾವೆ ಅಂತ ಅಂದಾಗ ಶಾಕ್ ಆಗಿ ಅವ್ನ ಮುಖ ನಾನು ನೋಡ್ತಾ ಇರ್ತೇನೆ. ನೀನು ಏನೇನು ಲೇಔಟ್ ಮಾಡ್ಕೊಂಡಿದ್ಯಾ ಅವೆಲ್ಲ ಹಿಂದೆ ದೇವಸ್ಥಾನಗಳು ಹಾಗೆ ಕೆರೆಗಳು ಹಾಗೆ ಎಷ್ಟೋ ಲೇಔಟ್ಗಳನ್ನು ಮಾಡ್ಕೊಂಡಿದ್ಯಾ, ಎಷ್ಟೋ ಸಮಾಧಿಗಳ ಮೇಲೆ ನೀನು ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ಯಾ, ಅದಕ್ಕೆಲ್ಲ ಪ್ರೂಫ್ ಸಮೇತ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇದೇ ಸಾಕ್ಷಿ ಮೇಲೆ ನಿನ್ನ ಒಳಗಡೆ ಹಾಕಲಿಲ್ಲ ಅಂದರೆ ನಾನು ನಿಜವಾದ ರಿಯಲ್ ಪೊಲೀಸೇ ಅಲ್ಲ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಇವನು ತುಂಬ ಟೆನ್ಷನ್ ಮಾಡಿಕೊಂಡು ಹೋಲ್ಡ್ ನಾನು ಎಸ್ ಪಿಗೆ ಕಾಲ್ ಮಾಡ್ತೀನಿ ಅಂತ ನಡ್ಕ ಬರ್ತಾ ಇರುತ್ತೆ, ಕೈಯೆಲ್ಲ ನಡ್ಕೊಂಡು ಹಾಗೆ ಎಸ್ ಪಿಗೆ ಕಾಲ್ ಮಾಡ್ತಾ ಇರ್ತಾನೆ. ಆಗ ಎಸ್ ಪಿಗೂ ಕಾಲ್ ಮಾಡ್ತಾ ಇರ್ತಾನೆ, ಅವರು ಸಹ ಫೋನ್ ಪಿಕ್ ಮಾಡಲ್ಲ. ಅವಾಗ ಓಲ್ಡ್ ನಾನು ಮಿನಿಸ್ಟರ್ಗೆ ಕಾಲ್ ಮಾಡ್ತೀನಿ ಅಂತ ಮಾಡಬೇಕಾದ್ರೆ ಅವರು ಫೋನ್ ಪಿಕ್ ಮಾಡ್ತಿರಲ್ಲ. ಅವಾಗ ಅಜಿತ್ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾನೆ. ಯಾರೂ ಫೋನ್ ಪಿಕ್ ಮಾಡ್ತಿಲ್ಲಲ್ವಾ, ನಿನ್ನಂಥ ಕೇಡಿಗೂ ಒಂದಿನಲ್ಲ ಒಂದಿನ ಕೇಡ್ಗಾಲ ಬರುತ್ತೆ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಕಾನ್ಸ್ಟೇಬಲ್ ಬಂದು ಹೇಳ್ತಾ ಇರ್ತಾರೆ, ಇವ್ರ ಮಗಳು ಎಲ್ಲೂ ಸಿಕ್ಕಿಲ್ಲ ಸರ್, ತಪ್ಪಿಸ್ಕೊಂಡಾರೆ ಅಂತ ಅನ್ಬೇಕಾದ್ರೆ ರಾಣ ಸ್ವಲ್ಪ ಸಮಾಧಾನ ಮಾಡ್ಕೊತಿರ್ತಾನೆ. ಆಲ್ರೆಡಿ ನಿನ್ನ ಮಗಳನ್ನ ಸೇಫಾದ ಜಾಗಕ್ಕೆ ಸೇರಿಸಿದ್ಯಲ್ವಾ, ಇರಲಿ ಬಿಡು, ಎಲ್ಲಿ ಹೋಗ್ತಾಳೆ, ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಮಗಳನ್ನ ನನಗೆ ಗೊತ್ತು ಯಾವ ರೀತಿ ಕಂಡು ಹಿಡಿಬೇಕು ಅಂತ ಹೇಳ್ಬಿಟ್ಟು ಇವಾಗ ನೀನೇ ಬಂದರೆ ಸೇಫಾಗಿ ನಿನ್ನ ಬಟ್ಟೆಗಳು ಐರನ್ ಮಾಡಿದೆಯಲ್ಲ ಅದೇ ರೀತಿ ಇರ್ತವೆ ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೂ. ಒಂದು ವೇಳೆ ನೀನು ಬರಲಿಲ್ಲ ಅಂತಂದರೆ ನಾನು ಪೊಲೀಸ್ ಬುದ್ಧಿಲಿ ನಿನ್ನನ್ನು ಒದ್ದು ಎಳ್ಕೊಂಡು ನಾನು ಕರ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಕೋಪ ಮಾಡಿಕೊಂಡು ಜನಕ್ಕೆ ಮರ್ಯಾದೆ ಕೊಟ್ಟರೆ ತೊಗೊಳಕ್ಕೆ ಬರಲ್ಲ, ಅಯ್ಯೋ ನಿನ್ನ ಬರಲಿ ಅಂತ ಎಳೆದು ದೂಕಿದ ತಕ್ಷಣ ಈ ಕಡೆ ರಾಣನಿಗೆ ಶಾಕ್ ಆಗ್ತಿರುತ್ತೆ. ಅವ್ರ ಅಪ್ಪನ ಯಾವ ರೀತಿ ರಮಣ್ಣ ರಾಣ ದೂಕಿರ್ತಾನೋ ಅದೇ ರೀತಿ ಬೇಕು ಅಂತಲೇ ಅಜಿತ್ ದೂಕ್ದಾಗ ಇವನು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ಹಿಂದೆ ಅಜಿತ್ ಕೂಡ ನೆನಪಿಸ್ಕೊತಾ ಇರ್ತಾನೆ ಅವ್ರ ಅಪ್ಪನ ಬಟ್ಟೆ ಎಲ್ಲ ಬಿಚ್ಚಿ ಅವಮಾನ ಮಾಡಿದ್ದು, ಹಾಗೆ ಅವ್ರ ಅಪ್ಪ ಅವಮಾನ ತಾಳಕ್ಕಾಗ್ದಲೇ ಹೋಗಿ ನೇಣಾಕತ್ತಿದ್ದು, ಅವಾಗ ಇವನು ಹೋಗಿ ಕಾಪಾಡಿದ್ದು. ಅವಾಗ ಹೇಳ್ತಾ ಇರ್ತಾನೆ, ನೀನು ಅವ್ರ ಮಗಳನ್ನ ಅರೆಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಮಂಡ್ಯದ ರೋಡಲ್ಲಿ ಬೀದಿಲಿ ನನ್ನನ್ನು ಮೆರವಣಿಗೆ ಮಾಡ್ದ, ಈ ರೀತಿ ಬರೀ ಬೆತ್ತಲೆ ಆಗಿ ನನ್ನನ್ನು ಮೆರವಣಿಗೆ ಮಾಡ್ದ, ನನ್ನ ಕೈಲಿ ಅವಮಾನ ತಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ಸಾಯ್ತೀನಿ ಅಂತ ಅವ್ರ ಅಪ್ಪ ಹೇಳಿದನ್ನೆಲ್ಲ ನೆನ್ಪು ಮಾಡಿಕೊಂಡು ಅಜಿತ್ ಕಣ್ಣೀರು ಹಾಕ್ಕೊಂಡು ರಾಣ ಮುಂದೆ ಬಂದು ನಿಂತ್ಕೋತಾನೆ. ನೀನು ಎಂಥ ದೊಡ್ಡ ಫ್ರಾಡ್ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ನಾನು ನಿನ್ನ ಮಗಳನ್ನ ಅರೆಸ್ಟ್ ಮಾಡಿದೆ ಅನ್ನೋ ಕಾರಣಕ್ಕೆ ನನಗೆ ಮತ್ತು ನನ್ನ ಮನೆಯವರಿಗೆ ತೊಂದರೆ ಕೊಡ್ತೀಯ ಅಂತಲೇ ಗೊತ್ತಿತ್ತು, ಅದಕ್ಕೆ ನಮ್ಮ ಅಪ್ಪನಿಗೆ ಎಷ್ಟೋ ಸಲ ನಾನು ಎಚ್ಚರಿಕೆ ಕೊಟ್ಟೆ, ಆದರೆ ಅವರು ಕೇಳಲಿಲ್ಲ, ನೀನು ನಂಬಿಕೆ ದ್ರೋಹಿ, ನೀನು ಚೆನ್ನಾಗೇ ಕತ್ತು ಕುಯ್ತೀಯ ಅಂತ ಹೇಳಿದ್ರು ಅವರು ನನ್ನನ್ನು ನಂಬಲೇ ಇಲ್ಲ, ಆದರೆ ಅವರು ಸ್ವಂತ ಮಗನೇ ನಂಬಲಿಲ್ಲ, ನಿನ್ನೂ ನಾನು ನಂಬಿದ್ರು, ಆ ನಂಬಿಕೆಗೆ ನೀನು ಮಾಡಿದ್ದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತಿದೆ. ನನಗೆ ನಮ್ಮ ತಂದೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಮಾತು ಹೇಳಿದ್ರು, ಯಾರಾದರೂ ನಮಗೆ ಏನಾದರೂ ಕೊಟ್ಟರೆ ನಾವು ಆದಷ್ಟು ಬೇಗ ಕೊಡಬೇಕು, ಅದನ್ನು ನಾವು ಇಟ್ಕೊಂಡ್ರೆ ಅವ್ರ ಋಣದಲ್ಲಿ ಇದ್ಬಿಡ್ತೀವಿ ಅಂತ ಹೇಳಿದರು. ಅದೇ ರೀತಿ ನಮ್ಮ ತಂದೆ ಕೊಟ್ಟಿದ್ದನ್ನು ನೀನು ವಾಪಸ್ಸು ನಿನಗೆ ನಾನು ಕೊಡ್ತಾ ಇದ್ದೀನಿ, ನಿನ್ನ ಋಣದಲ್ಲಿ ನಮ್ಮ ತಂದೆ ಇರೋಕ್ಕೆ ನಾನು ಬಿಡಲ್ಲ, ಅವ್ರು ಏನು ನೋವನ್ನ ಅನುಭವಿಸಿದ್ರು ಆ ನೋವನ್ನ ನೀನು ಇವಾಗ ಅನುಭವಿಸ್ಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಏನು ಮಾತಾಡೋಕ್ಕಾಗ್ದಲೇ ಶಾಕ್ ಆಗಿ ಹಾಗೆ ನಿಂತಿರ್ತಾನೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ನೀನೇ ಬಟ್ಟೆ ಬಿಚ್ಚುತ್ತೀಯೋ ಅಥವಾ ನಾನು ಏನಾದರೂ ಮಾಡಬೇಕಾ ಅಂತ ಅಂದಾಗ ಹಾಗೆ ನಿಂತಿರ್ಬೇಕಾದ್ರೆ ಅಂತ ಜೋರಾಗಿ ಅಂದಾಗ ವಿಧಿಲ್ದಲ್ಲೇ ಕಣ್ಣೀರು ಹಾಕೊಂಡು ರಾಣ ಬಟ್ಟೆ ಎಲ್ಲ ಬಿಚ್ಚಿದಾಗ ಬಿಡ್ತಾನೆ. ಈಚೆ ದೂಕಿದ ತಕ್ಷಣ ಇಡೀ ಮೀಡಿಯಾದವರೆಲ್ಲ ಬಂದು ಅವನನ್ನು ಕವರ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ತುಂಬ ನಾಚಿಕೆ ಆಗ್ತಿರುತ್ತೆ. ಈ ಕಡೆ ಭೂಮಿಗೆ ಕಾಲ್ ಮಾಡಿಬಿಟ್ಟು TV ಆನ್ ಮಾಡು, ಹಾಗೆ ಮಾವನ್ನ ಮತ್ತು ಅಪ್ಪನ್ನೆಲ್ಲ ನೋಡೋಕೆ ಹೇಳು ಅಂತ ಅನ್ಬೇಕಾದ್ರೆ ಸರಿ ಬನ್ನಿ ದೊಡ್ಡ ಸಾಹೇಬ್ರೆ TV ಆನ್ ಮಾಡ್ತೀನಿ ಅಂತ ಅವ್ರನ್ನ ಕರೆದಾಗ ಎಲ್ಲರೂ ಸಹ ಬಂದು TV ಆನ್ ಮಾಡಿ ನೋಡ್ತಿರ್ಬೇಕಾದ್ರೆ ಈ ಕಡೆ ರಾಣಂದು ಬೆತ್ತಲೆ ಆಗಿರೋ ಫೋಟೋ ಎಲ್ಲ ವೀಡಿಯೋ ಮಾಡ್ತಿರೋದನ್ನ ನೋಡಿ ಮನೆಯವ್ರಿಗೆಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ದೇವ್ಯಾನಿಗಂತೂ ತುಂಬ ಅಂದರೆ ತುಂಬ ಶಾಕ್ ಆಗ್ತಿರುತ್ತೆ, ಆದರೆ ಮನೆಯವರೆಲ್ಲರೂ ತುಂಬ ಒಂದು ಕಡೆ ಖುಷಿ ಪಡ್ತಾ ಇರ್ತಾರೆ.
ಆಗ ತುಂಬ ಹಳೆದನ್ನೆಲ್ಲ ನೆನಪಿಸ್ಕೊಂಡು ತನಗಾದ ಅವಮಾನ ಎಲ್ಲ ನೆನೆಸ್ಕೊಂಡು ಈ ಕಡೆ ರಮಣ ಹಾಗೆ ಕಣ್ಣೀರಾಗ್ತಾ ಇರ್ತಾನೆ. ಅವ್ನು ಯಾವ ರೀತಿ ಪರಿಸ್ಥಿತಿಯಲ್ಲಿ ಬಟ್ಟೆ ಇಲ್ದಲೆ ಬಂದನೋ ಅದೇ ರೀತಿ ರೋಡಲ್ಲಿ ಎಲ್ಲರೂ ಸಹ ಅವನಿಗೆ ಅವಮಾನ ಮಾಡೋ ರೀತಿ ರಾಣನ ಕರ್ಕೊಂಡು ಈ ಕಡೆ ಅಜಿತು ಬರ್ತಾ ಇದ್ರು ನೋಡಿ. ತುಂಬ ಖುಷಿಪಟ್ಟು, ನೋಡು ಸಂಗೀತ, ನನ್ನ ಮಗ ಕೊಟ್ಟು ಮಾತಂತೆ ಆ ರಾಣನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಎಂಥ ಮಗನಿಗೆ ನೀನು ಜನ್ಮ ಕೊಟ್ಟೆ, ನನಗೆ ನನ್ನ ಮಗ ಅಜಿತ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಇಂಥ ಮಗ ಪ್ರತಿಯೊಬ್ಬರು ಮನೇಲಿದ್ದರೆ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ, ಸಂಗೀತ, ಭೂಮಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆದರೆ ದೇವಿಯಾನಿ ಮತ್ತು ಮನಸ್ವಿನಿ ಇಬ್ಬರು ಮಾತ್ರ ಒಳೊಳಗೆ ಸಂಕಟ ಪಡ್ಕೊಂಡು ಶಾಕಿಂದ ಟಿವಿನ ನೋಡ್ತಾ ಇರ್ತಾರೆ. ಮತ್ತು ಈ ಕಡೆ ಶ್ರವಣ್ ಸಹ ಹೇಳ್ತಾ ಇರ್ತಾನೆ, ಬೇಷ್ ಮಗನೇ ಬೇಷ್, ನಿನ್ನಂಥವ್ನು ಇದ್ದಿದ್ರಿಂದಲೇ ಇವತ್ತು ಎಲ್ಲ ಆಗಿದ್ದು. ಗಡಿ ಕಾಯೋ ಯೋಧರಿಗೇನಾದರೂ ಈಗ ಬಾಂಬ್ ಬಿಟ್ಟು ತೊಂದರೆ ಮಾಡೋಕ್ಕೆ ಬಂದರೆ ಉಗ್ರಗಾಮಿಗಳನ್ನು ಬಿಡ್ತಾರ, ಅದೇ ರೀತಿ ನಮ್ಮನೆ ಯೋಧ ಒಟದವರು ವಿಷಯಕ್ಕೆ ಬಂದ ಮೇಲೆ ಬಿಟ್ಟಿಲ್ಲ ಅಂತಂದರೆ ಸ್ವಂತದವ್ರಿಗೆ ಬಂದರೆ ಬಿಡ್ತಾನ, ನೋಡಿ ಹೇಗೆ ನುಗ್ಗಿ ಹೊಡೆದಿದ್ದಾನೆ ನಮ್ಮ ಯೋಧ ಅಜಿತ್ ಅಂತ ಅವನು ಸಹ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಮತ್ತೆ ಭೂಮಿನಿ ಹೇಳ್ತಾ ಇರ್ತಾಳೆ, ನಮ್ಮ ಮಾವನಿಗೆ ಅವಮಾನ ಮಾಡಿದ ರಾಣ ಇವನು ಇದ್ರೂ ಒಂದೇ ಸತ್ರು ಒಂದೇ ಅಂತ ಅಂದಾಗ ಅಶ್ವಿನಿ ಶಾಕ್ ಆಗಿ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿನಿ ಹೇಳ್ತಾ ಇರ್ತಾರೆ, ನನ್ನ ಅಳಿಯನಿಗೆ ಪದೇ ಅವಮಾನ ಮಾಡ್ತಿದ್ದ ರಾಣ ಬದುಕಿದ್ರು ಸತ್ತರನೇ, ಇವನು ಹೋಗ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ಈ ಕಡೆ ದೇವಿಯಾನಿ ಅಜ್ಜಿ ಮುಖ ನಾನು ನೋಡ್ತಾ ಇರ್ತಾಳೆ. ನನ್ನ ಮೊಮ್ಮಗ ಸರಿಯಾಗಿ ಮಾಡ್ದ ಅಂತ ಮತ್ತೆ ಖುಷಿಯಿಂದ ಅಜ್ಜಿ ಬೀಗ್ತಾ ಇರ್ತಾರೆ. ಈ ಕಡೆ ಪೊಲೀಸ್ ಸ್ಟೇಷನ್ ಬರೋವರೆಗೂ ಸಹ ಮೆರವಣಿಗೆ ಕರ್ಕೊಬಂದಾಗ ಒಳಗಡೆ ದೂಕ್ಬಿಡ್ತಾನೆ. ಅವಾಗ ಎಲ್ಲರೂ ಸಹ ಮೀಡಿಯಾದವರು ಬಂದು ಅವ್ರನ್ನ ಕವರ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಸ್ವಲ್ಪ ದೂರ ಇರಿ, ಆಮೇಲೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಮನೆಯವರೆಲ್ಲರೂ ಖುಷಿ ಪಟ್ಕೊಂಡು ಟಿವಿನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟೊಂದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.